ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ತಮಿಳ್ನಾಡು ಪಳನಿಗೆ ಹೋಗ್ತಿದ್ದೀವಿ. ಟೈಮ್ 8:30 PM ಆಗ್ತಾಯಿದೆ. ನಾನು ನನ್ನ ಫ್ರೆಂಡ್ಸು ಒಂದು ಆಟೋನ ಹೈರ್ ಮಾಡಿಕೊಂಡು ಟುವರ್ಡ್ಸ್ ರೈಲ್ವೆ ಸ್ಟೇಷನ್ ಹೋಗ್ತಿದ್ದೀವಿ. ಆಫ್ಟರ್ ಅ ಫನ್ ಫಿಲ್ಡ್ ರೈಡ್ ಇನ್ ಆಟೋ ನಾವು ಕೇರ್ಪುರಂ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ನಾಯಿಗಳೆಲ್ಲ ಆರಾಮಾಗಿ ಮಲ್ಕೊಂಡಿದೆ. ಕ್ರೌಡ್ ಏನು ಅಷ್ಟೊಂದಿಲ್ಲ. ರೈಲ್ವೆ ಸ್ಟೇಷನ್ ಫುಲ್ ಪೀಸ್ ಆಗಿದೆ. ಮತ್ತು ಇನ್ನೊಂದು ಫ್ರೆಂಡ್ ಬರಬೇಕಿತ್ತು, ಸೊ ಅವನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇವರೇ ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು, ದ ಗ್ರೇಟ್ ಮನೋಜ್. ಯಾವಾಗಲೂ ಲೇಟಾಗಿ ಬರ್ತಾನೆ. ಆ್ಯಕ್ಚುಲಿ ಗೈಸ್, ಟ್ವಿಸ್ಟ್ ಏನಂದರೆ ನಾವು ಟ್ರೈನಲ್ಲಿ ಹೋಗ್ತಾ ಇಲ್ಲ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರುವ ಬಸ್ ಸ್ಟಾಪಲ್ಲಿ ಬಸ್ ಬರುತ್ತಂದ್ರು, ಸೊ ಅದಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಸುಮ್ಮನೆ ರೈಲ್ವೆ ಸ್ಟೇಷನ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಒಂದೇ ಬರೋದು. ಯಾರೂ ಊಟ ಮಾಡಿಲ್ಲ, ಅದಕ್ಕೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇರುವಂಥ ಬೆಂಗಳೂರು ಬೈಟ್ಸ್ ವೆಜ್ ಹೋಟೆಲ್ ಬಂದಿದೆ. ಎಲ್ರಿಗೂ ಹೊಟ್ಟೆ ಹಸಿತಾಯಿತ್ತು, ಸೊ ಅದಕ್ಕೆ ನಾವು 3 ಮಸಾಲೆ ದೋಸೆ ಮತ್ತು ಒಂದು ಗೋಬಿ ರೈಸ್, ಒಂದು ಗೋಬಿ ಮಂಚೂರಿಯನ್ ಆ್ಯಂಡ್ ಒಂದು ಮಶ್ರೂಮ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ನಾವು ತಿನ್ನೋಷ್ಟರಲ್ಲೇ ಬಸ್ಸು ಅರೈವ್ ಆಗಿತ್ತು, ಸೊ ನಾವು ಅರ್ಜೆಂಟಲ್ಲೇ ಬಸ್ನ ಹತ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ ಜೊತೆ ಜರ್ನಿ ಮಾಡುವಾಗ ತುಂಬ ಅಡ್ವಾಂಟೇಜಸ್ ಇರುತ್ತೆ. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫುಲ್ಲಾಗಿ ಫನ್ ಮಾಡಿಕೊಂಡು ನಾವು ಯಾವುದೇ ಡೆಸ್ಟಿನೇಷನ್ಗೆ ಹೋದರೂ ಫುಲ್ ಹ್ಯಾಪಿಯಾಗಿ ಹೋಗ್ತೀವಿ. ಸೊ ಅದೇ ನಾವು ಮಾಡಿದ್ದು. ಫುಲ್ಲಾಗಿ ಗೇಮ್ಸ್ ಆಡ್ಕೊಂಡು, ಮೂವೀಸ್ ನೋಡಿಕೊಂಡು, ಸಾಂಗ್ಸ್ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿ ನಮ್ಮ ಡೆಸ್ಟಿನೇಷನ್ನ ತಲುಪ್ತೀವಿ. ಇದೇ ಅಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತೈತಲ್ವ, ಅದೇ ನಾವು ಹೋಗ್ತಿರೋ ಟೆಂಪಲು. ಸೊ ನಮ್ಮ ರೂಮ್ ಅದ್ರ ಮುಂದೆನೇ ಇದೆ. ನಿಮಗೆ ನಮ್ಮ ರೂಮ್ನ ತೋರಿಸ್ತೀನಿ ರೀ. ಸೊ ನನ್ನ ಫ್ರೆಂಡು ತುಂಬ ಕಷ್ಟ ಬೀಳ್ತವನೆ ಡೋರ್ ಓಪನ್ ಮಾಡೋದಕ್ಕೆ. ತಲಪತಿ ವಿಜಯ್. ಓಕೆ, ಸೊ ಒಂದು ಸಿಂಗಲ್ ಬೆಡ್ ಇದೆ, ಒಂದು ಸಿಂಗಲ್ ಬೆಡ್ಡು, ಫ್ಯಾನ್ ಇದೆ, ಸೊ AC ರೂಮಲ್ಲ. ಒಂದು TV ಆ್ಯಂಡ್ ವಾಶ್ಗೆ ಒಂದು ವಾಶ್ ಬೇನ್ ಇದೆ, ಸೊ ನೀರು ಬರ್ತಾಯಿದೆ. ವಾಶ್ರೂಮ್ ನಾರ್ಮಲಾಗಿ ಕ್ಲೀನಾಗೇ ಐತೆ, ಸೊ ನೀರೆಲ್ಲ ಬರ್ತಾಯಿದೆ. ನಮ್ಮ ರೂಮಿಂದ ಟೆಂಪಲ್ ವ್ಯೂಸ್ ಮತ್ತು ಸರೌಂಡಿಂಗ್ ವ್ಯೂಸ್ ತೋರಿಸ್ತೀನಿ ನಿಮಗೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ವಿ.
ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೂಮ್ ಮುಂದೆನೇ ಒಂದು ಹೋಟೆಲ್ ಇತ್ತು. ಸೊ ಹೋಟೆಲ್ ವೆಂಕಟೇಶ್ವರ ವೆಜ್ಜಿಗೆ ಬಂದ್ವಿ. ಸೊ ನಾವಿಲ್ಲಿ ಏನೇನು ಆರ್ಡ್ರ್ ಮಾಡಿದ್ವಿ ಅಂದರೆ ಈ ಹೋಟೆಲ್ನ ಸ್ಪೆಷಲ್ ಖಾರ ಪೊಂಗಲ್ ಆರ್ಡ್ರ್ ಮಾಡ್ತಿದ್ವಿ. ನಮ್ಮ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಟೆಂಪಲ್ ಕಡೆ ಹೋಗೋದು ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿಂದ ಟೆಂಪಲ್ 1.5 ಕಿಲೋಮೀಟರ್ಸ್. ವೈಲ್ ಗೋಯಿಂಗ್ ಟುವರ್ಡ್ಸ್ ದ ಟೆಂಪಲ್ ನಿಮಗೆ ಮೆಸ್ಮರೈಸಿಂಗ್ ವ್ಯೂಸ್ ಸಿಗುತ್ತೆ ಟೆಂಪಲ್ದು. ಸೊ ಪ್ಲೀಸ್ ಎಂಜಾಯ್ ದ ವ್ಯೂಸ್. ನಾನು ನನ್ನ ಫ್ರೆಂಡ್ಸು ಸ್ಟಾರ್ಟಿಂಗ್ ಪಾಯಿಂಟ್ಗೆ ರೀಚ್ ಆದ್ವಿ. ಸೊ ಅಲ್ಲೊಂದು ಶಾಕಿಂಗ್ ನ್ಯೂಸೇ ಗೊತ್ತಾಯಿತು, ಫೋನ್ಸ್ ಅಲೌ ಇಲ್ಲ ಅಂತೆ. ಸೊ ಫೋನ್ಸ್ ಎಲ್ಲ ನಾನು ನನ್ನ ಫ್ರೆಂಡ್ಸು ಲಾಕರಲ್ಲಿ ಡೆಪಾಸಿಟ್ ಮಾಡಿ ನಾವು ದರ್ಶನಕ್ಕೆ ಕೊಡ್ತೀವಿ. ಸೊ ಸಿ ಯು ಲೇಟರ್. ದರ್ಶನ ಎಲ್ಲ ಆದಮೇಲೆ ನಾವು ಟೆಂಪಲ್ ಬೇಸ್ಗೆ ರೀಚ್ ಆದ್ವಿ. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಪೀಸ್ಫುಲ್ ಅನಿಸು. ಮೇಲೆ ಎನ್ವೈರ್ಮೆಂಟ್ ಅಂತೂ ತುಂಬ ಸಕ್ಕತ್ತಾಗಿತ್ತು. ಸೊ ಇದೇ ಕಣ್ರಿ ನನ್ನ ಅಡ್ವೆಂಚರ್ ಆಫ್ ಪಳನಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ.